ಸೊ ಗುಡ್ ಮಾರ್ನಿಂಗ್. ಸೊ ನಾನು ನಿಮ್ಮ ನವೀನ್ ಸಕ್ಸಸ್ ಟೀಮ್ ಜೊತೆಗೆ ಸೊ DXN ಒಂದು ರೆಗ್ಯುಲರ್ ಪ್ಲಾನ್ ಜೊತೆಗೆ ಸಿಂಪ್ ಪ್ಲಾನ್ ಏನಿದೆ, ಸಿಂಪ್ಲಿಫೈಡ್ ಇಂಪ್ರೂವ್ಡ್ ಮಾರ್ಕೆಟಿಂಗ್ ಪ್ಲಾನ್, ಅದ್ರ ಜೊತೆಗೆ ಕಂಪನಿ ಆಲ್ರೆಡಿ ಲಾಂಚ್ ಮಾಡಿ 1 year ಆಯ್ತು ಇಂಡಿಯಾದಲ್ಲಿ. ಸೊ IOC ಪ್ಲಾನ್, ಐಸಿಂಗ್ ಆನ್ ದಿ ಕೇಕ್. ಸೊ ಈ ಒಂದು ಪ್ಲಾನ್ನ ಒಂದು ವಿಶೇಷತೆ ಏನು? ಸೊ ಅದೀಗ ಆಲ್ರೆಡಿ ಎಷ್ಟು ಕಂಟ್ರೀಸ್ ಅಲ್ಲಿ ಇದೆ? ಸೊ ಇಂಡಿಯಾಕ್ಕೆ ಲಾಂಚ್ ಆಗೋ ಮೊದಲು ಸೊ ಇದು ಎಷ್ಟು ಕಂಟ್ರೀಸ್ ಅಲ್ಲಿ ಇದೆ ಅಂತ ನೋಡೋ. ಸೊ ಇದು ಆಲ್ರೆಡಿ 22 ಕಂಟ್ರೀಸ್ ಅಲ್ಲಿ ಇದೆ. ಸೊ ನೀವು ಫಿಲಿಪೀನ್ಸ್ ಅಲ್ಲಿ ಈ ಒಂದು IOC ಪ್ಲಾನ್ ಮುಖಾಂತರ ನೀವು ಇಂಟ್ರೊಡ್ಯೂಸ್ ಮಾಡ್ಬೋದು. ಹಂಗೇರಿ, ಅದೇ ಅಲ್ಲದೆ ರೊಮಾನಿಯಾ ಇರ್ಬೋದು, ಗ್ರೀಸ್ ಇರ್ಬೋದು, ಇಟಲಿ, ಹಾಂಗ್ಕಾಂಗ್, USA ಅಲ್ಲಿದೆ. ಅದರೊಟ್ಟಿಗೆ ಮೆಕ್ಸಿಕೋ, ಸಿಂಗಾಪುರ್, ಆಸ್ಟ್ರೇಲಿಯಾ, ಪೆರು, ರಷ್ಯಾ. ಪೆರು ಈಗ DXN ಒಂದು ಬಿಸ್ನೆಸ್ ಅಲ್ಲಿ ನಂಬರ್ 1 ಪ್ಲೇಸ್ ಇದೆ ಅಂತ ಹೇಳಿದ್ರೆ ಸೊ ಅದಕ್ಕೆ ಕಾರಣ ಅಲ್ಲಿ IOC ಪ್ಲಾನ್ ಅನ್ನು ಪ್ರಮೋಟ್ ಮಾಡ್ತಾರೆ. ಸೊ ಈಗ ಇಂಡಿಯಾಕ್ಕೆ 23 ಕಂಟ್ರೀಸ್, 23rd ಕಂಟ್ರಿ ಆಗಿ ಬಂದಿದೆ. ಸೊ ಇಲ್ಲಿಂದ ಇನ್ನು ಆದಷ್ಟು ಬೇಗ ಪ್ರಪಂಚದಾದ್ಯಂತ ಈ ಒಂದು IOC ಪ್ಲಾನ್ ನಮ್ಮ ಒಂದು ಸಿಮ್ ಪ್ಲಾನ್ ಒಟ್ಟಿಗೆ ಆಲ್ ಓವರ್ ವರ್ಲ್ಡ್ ಅಲ್ಲಿ ಇಂಪ್ಲಿಮೆಂಟ್ ಆಗ್ಲಿಕ್ಕೆ ಇದೆ. ಸೊ ಇದರ ಒಂದು ವಿಶೇಷತೆ ಏನು? ಸೊ ಯಾಕೆ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ? ಸೊ ಮೊದಲೊಂದು ಟ್ರೆಂಡ್ ಇತ್ತು. ಸೊ ಜನರು ಏನುಂಟು ಅದರಲ್ಲಿ ಸ್ಯಾಟಿಸ್ಫೈಡ್ ಆಗಿಕೊಂಡು ಸೊ ಅವರ ಒಂದು ಲೈಫ್ ಸೆಕ್ಯೂರಿಟಿಗೋಸ್ಕರ ವರ್ಕ್ ಮಾಡ್ತಾ ಇದ್ರು. ಈಗ ಹಾಗೆಲ್ಲ. ಸೊ ಒಂದು ವೇಗವಾಗಿ ಅರ್ನ್ ಮಾಡೋದ್ರ ಜೊತೆಗೆ ಸೊ ಅರ್ಲಿ ರಿಟೈರ್ಮೆಂಟ್ ಪಡೆಯುವಂಥದ್ದೇ ಡ್ರೀಮ್ ಇರ್ತದೆ. ಸೊ ಒಂದು 30 ವರ್ಷದೊಳಗೆ ರಿಟೈರ್ಮೆಂಟ್ ಪಡಿಬೇಕು. ಸೊ ವರ್ಲ್ಡ್ ಟೂರ್ ಮಾಡಬೇಕು, ತನ್ನ ಒಂದು ಹಾಬಿ ಏನಿದೆ ಆ ಒಂದು ಕೆಲಸವನ್ನು ಮಾಡಬೇಕು. ಸೊ ಈ ರೀತಿ ಅರ್ಲಿ ರಿಟೈರ್ಮೆಂಟ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಜನರು ಸ್ಪೀಡ್ ಮನಿಯ ಹಿಂದೆ ಹೋಗ್ತಾ ಇದ್ದಾರೆ. ಅದರಲ್ಲೂ ಯಂಗ್ ಜನರೇಷನ್ ಅದಕ್ಕೆ ಅಟ್ರಾಕ್ಟ್ ಆಗ್ತಾ ಇದ್ದಾರೆ. ಸೊ ಈ ಒಂದು ಇಂಟೆನ್ಷನ್ಗೋಸ್ಕರ ಈ ಒಂದು IOC ಪ್ಲಾನ್ ಅನ್ನು ಸೊ DXN ಕಂಪನಿಯ ಫೌಂಡರ್ ಡಾಕ್ಟರ್ ಲಿಮ್ ಸೋ ಜಿನ್ ಅವರು ಇಂಪ್ಲಿಮೆಂಟ್ ಮಾಡಿದ್ರು. ಸೊ ಇದರದ್ದು ಒಂದು ಯುನೀಕ್ನೆಸ್ ಏನು, ಹೇಗೆ ನಾವು ಇದರಲ್ಲಿ ಒಂದು ದೊಡ್ಡ ಒಂದು ಇನ್ಕಮ್ ಅನ್ನು ಪಡಿಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನೋಡುವ. ಸೊ ದಿಸ್ ಇಸ್ ಒಂದು ಇಂಟ್ರಡಕ್ಷನ್. ಸೊ ಇದೊಂದು ಕಾಂಪ್ಲಿಮೆಂಟರಿ ಪ್ಲಾನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಸಿಂಪ್ ಪ್ಲಾನ್ ಒಟ್ಟಿಗೆ ಇದನ್ನು ಇಂಪ್ಲಿಮೆಂಟ್ ಮಾಡಿದಾಗ ಸೊ ಒಬ್ಬ ಆಕ್ಟಿವ್ ಡಿಸ್ಟ್ರಿಬ್ಯೂಟರ್ ಇನ್ನೂ ಆಕ್ಟಿವ್ ಆಗಿ ವರ್ಕ್ ಮಾಡೋದ್ರ ಜೊತೆಗೆ ಒಂದು ದೊಡ್ಡ ಅರ್ನಿಂಗ್ ಅನ್ನು ಗಳಿಸ್ಲಿಕ್ಕೆ ಇಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಎಂಟ್ರಿ ಲೆವೆಲ್ ಅಲ್ಲಿಯೂ ಒಂದು ಇನ್ಕಮ್ ಪಡಿಲಿಕ್ಕೆ ಇಲ್ಲಿ ಅವಕಾಶ ಇದೆ. ಸೊ ನೆಕ್ಸ್ಟ್ ನೋಡುದಂತಾದ್ರೆ ಸಿಂಪ್ ಇದ್ದು ಒಂದು ಗುಣಗಳು ಏನು? ಇದರದ್ದು ಒಂದು ಉದ್ದೇಶ ಏನಿದ್ರೆ ಪ್ರಾಡಕ್ಟ್ ಅನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು ಒಂದು. ಎರಡನೇದು ಡಿಸ್ಟ್ರಿಬ್ಯೂಟರ್ಗಳನ್ನು ರಿಕ್ರೂಟ್ ಮಾಡುವಂಥದ್ದು, ಹೊಸ ಹೊಸ ಡಿಸ್ಟ್ರಿಬ್ಯೂಟರ್ಗಳನ್ನು ಜಾಯಿನ್ ಮಾಡುವಂಥದ್ದು. ಇದು ನಿಮ್ಗೆ ಗೊತ್ತಿದೆ. ಸೊ ಪ್ರಾಡಕ್ಟ್ ಅನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು ಅಥವಾ ರಿಕ್ರೂಟ್ಮೆಂಟ್ ಆಫ್ ಡಿಸ್ಟ್ರಿಬ್ಯೂಟರ್, ಹೊಸ ಒಂದು ಡಿಸ್ಟ್ರಿಬ್ಯೂಟರ್ ಅನ್ನು ನಾವು ರಿಕ್ರೂಟ್ಮೆಂಟ್ ಮಾಡುವಂಥದ್ದೇ ಸಿಂಪಿನ ಒಂದು ಗುಣ. ಸೊ ಅದೇ ನೀವು IOCದು ಏನು ವಿಶೇಷತೆ ಅಂತ ನೋಡುವ. ಸೊ IOC ಪ್ಯಾಕೇಜ್ ಏನು, ಸೊ ಅದರ ವಿಶೇಷತೆ ಏನು ಅಂತ ನೋಡೋದಂತಾದ್ರೆ ಸೊ IOC ಪ್ಯಾಕೇಜಿನ ಒಂದು ವಿಶೇಷತೆಯಲ್ಲಿ ಇದೊಂದು ಸಿಂಗಲ್ ಯೂನಿಟ್ ಪ್ಯಾಕೇಜ್. ಈ ಒಂದು ಯೂನಿಟ್ನ ಒಂದು ಪ್ರೈಸ್ DP ಪ್ರೈಸ್ 20,000 rupees ಇರ್ತದೆ. ಇಲ್ಲಿ ISC ಪಾಯಿಂಟ್ 10,000 ಕೊಡ್ತಾರೆ. PV ಡಿಪೆಂಡ್ ಆನ್ ಪ್ರಾಡಕ್ಟ್, ನೀವು ಯಾವ ಪ್ರಾಡಕ್ಟ್ ಅನ್ನು ಚೂಸ್ ಮಾಡ್ತೀರಿ ಅದರ ಮೇಲೆ ನಿಮಗೆ PV ಸಿಗ್ತದೆ. ಸೊ ಇಲ್ಲಿ ನೀವು ಯಾವುದೇ ಒಂದು ಕಂಪನಿಯ ಸ್ಟಾಕ್ ಪಾಯಿಂಟ್ ಇರ್ಬೋದು ಅಥವಾ ಬ್ರಾಂಚಿಗೆ ಹೋಗಿಕೊಂಡು ಸೊ ನಿಮಗೆ ಇಷ್ಟ ಇರುವಂತ ಒಂದು ಪ್ರಾಡಕ್ಟ್ 20,000ಕ್ಕಿಂತ ಕಡಿಮೆ ಆಗದ ಒಂದು ಮೊತ್ತದಲ್ಲಿ ನೀವು ಖರೀದಿ ಮಾಡಿದರೆ ಸೊ ಅದು ಒಂದು IOC ಯೂನಿಟ್ ಪರ್ಚೇಸ್ ಮಾಡಿದಾಗೆ ಆಗ್ತದೆ. ಸೊ ಅದೇ ರೀತಿ ನೀವು ಎಷ್ಟು ಯೂನಿಟ್ ಬೇಕಾದರೂ ಪರ್ಚೇಸ್ ಮಾಡಲಿಕ್ಕೆ ಆಗ್ತದೆ. ಸೊ ನೀವು ನಿಮ್ಮ ಕೆಳಗೆ 2 ಜನರೇಷನ್ ಅಲ್ಲಿ ಸೊ ನೀವು ವಿಡ್ತಲ್ಲಿ ಎಷ್ಟು ಯೂನಿಟ್ ಬೇಕಾದರೂ ಪರ್ಚೇಸ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಇದು ನೀವು ಗಮನದಲ್ಲಿ ಇಟ್ಕೊಳ್ಬೇಕಾದದ್ದು. ಸೊ ಈಗ ನೆಕ್ಸ್ಟ್ ನೋಡುವ. ಸೊ ಅಬ್ಜೆಕ್ಟಿವ್ ಏನು, ಐಸಿಂಗ್ ಆನ್ ದಿ ಕೇಕ್ ನ ಒಂದು ಅಬ್ಜೆಕ್ಟಿವ್. ಸೊ ಎಕ್ಸಿಸ್ಟಿಂಗ್ ನಾನ್ ಆಕ್ಟಿವ್ ಮೆಂಬರ್ಸ್ ಗಳನ್ನು ಆಕ್ಟಿವ್ ಮಾಡ್ಲಿಕ್ಕೆ ಇದು ಒಂದು ಹೆಲ್ಪ್ಫುಲ್ ಆಗ್ತದೆ. ಎರಡನೇದು ಸೊ ನ್ಯೂ ಜಾಯ್ನಿಂಗ್ ಅನ್ನು ಜಾಸ್ತಿ ಮಾಡ್ತದೆ. ಸೊ ಅದರೊಟ್ಟಿಗೆ ಸೇಲ್ಸ್ ಇನ್ಕ್ರೀಸ್ ಆಗ್ತದೆ. ಅದರೊಟ್ಟಿಗೆ ಸೊ ಈಗಿನ ಒಂದು ಮಾರ್ಕೆಟ್ನ ಒಂದು ಸ್ಟ್ರಾಟಜಿ ಒಟ್ಟಿಗೆ ನೀವು ಕಾಂಪಿಟೇಟ್ ಮಾಡ್ಲಿಕ್ಕೆ ಒಳ್ಳೆ ಆಗ್ತದೆ. ಅದರೊಟ್ಟಿಗೆ ಎಕ್ಸ್ಪೋನೆನ್ಷಿಯಲ್ ಇನ್ಕಮ್ ಅನ್ನು ಪಡಿಲಿಕ್ಕೆ ಆಗ್ತದೆ. ಸೊ ಅದರೊಟ್ಟಿಗೆ ನಿಮ್ಮ ಒಂದು ಟೀಮಲ್ಲಿ ಒಂದು ಎಕ್ಸೈಟ್ಮೆಂಟ್ ಅನ್ನು ಸಹ ಕ್ರಿಯೇಟ್ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲಿ ನಾವು ಸೊ ಯೂಸ್ ಶೇರ್ ಅದರೊಟ್ಟಿಗೆ ಏನು ಸೀಡ್ ಸ್ಟಾಕ್ ಮುಖಾಂತರ ಸೊ ಆ ಒಂದು ಪ್ರಾಡಕ್ಟ್ ಅನ್ನು ಕಸ್ಟಮರ್ಗೆ ಸರ್ವಿಸ್ ಮಾಡ್ಲಿಕ್ಕೆ ಸಹ ತುಂಬಾ ಹೆಲ್ಪ್ಫುಲ್ ಆಗ್ತದೆ. ಇದೊಂದು ಸೀಡ್ ಸ್ಟಾಕ್ ಆಗಿರ್ತದೆ. ನೀವೊಂದು 20,000 ಪ್ರಾಡಕ್ಟ್ ಏನು ಪರ್ಚೇಸ್ ಮಾಡಿರ್ತೀರಿ ಅದು ನಿಮ್ಮ ಬಿಸ್ನೆಸ್ಗೆ ಸೀಡ್ ಸ್ಟಾಕ್. ಸೊ ಈಗ ಅಬ್ಜೆಕ್ಟಿವ್ ಗೊತ್ತಾಯ್ತು. ಸೊ ನಾನ್ ಆಕ್ಟಿವ್ ಮೆಂಬರ್ಸ್ ಗಳನ್ನು ಆಕ್ಟಿವ್ ತರಲಿಕ್ಕೆ ಹೊಸ ರಿಕ್ರೂಟ್ಮೆಂಟ್ ಜಾಸ್ತಿ ಆಗ್ತದೆ, ಸೇಲ್ಸ್ ಜಾಸ್ತಿ ಆಗ್ತದೆ. ಸೊ ಮಾರ್ಕೆಟ್ ಕಾಂಪಿಟೀಟ್ ಮಾಡ್ಲಿಕ್ಕೆ ಒಳ್ಳೇದಾಗ್ತದೆ. ಎಕ್ಸ್ಪೋನೆನ್ಷಿಯಲ್ ಇನ್ಕಮ್, ಅದರೊಟ್ಟಿಗೆ ಎಕ್ಸೈಟ್ಮೆಂಟ್ ಕ್ರಿಯೇಟ್ ಆಗ್ತದೆ. ಅದರೊಟ್ಟಿಗೆ ಯೂಸ್ ಶೇರ್ ಬಿಲ್ಡ್ ಅಂತ ಏನು ಪ್ರೋಸೆಸ್ ಕೊಟ್ಟಿದ್ದಾರೆ ಅದರ ಜೊತೆಗೆ ಆ ಒಂದು ಬಿಲ್ಡ್ ಮಾಡುವ ಪ್ರೋಸೆಸ್
ಪ್ರೋಸೆಸ್ ಅಲ್ಲಿ ಸೊ ಈ ಒಂದು ಪ್ರಾಡಕ್ಟ್ಗಳು ನಿಮಗೆ ಸೀಡ್ ಸ್ಟಾಕ್ ಆಗಿ ಸಪೋರ್ಟ್ ಮಾಡ್ತದೆ. ಇದಿಷ್ಟು ರೀಸನ್ ಸೊ ಯಾಕೆ ನಾವು IOC ಪ್ಲಾನ್ ಅನ್ನು ಇಂಪ್ಲಿಮೆಂಟ್ ಮಾಡಬೇಕು. ಇಲ್ಲಿ ನೀವು ಒಬ್ಬ ಬೈ ಮಾಡುವಂಥದ್ದು ಒಂದು ಯೂನಿಟ್ 20,000 ಇದ್ದಾಗಿರ್ತದೆ. ಸೊ ಇಲ್ಲಿ ನೀವು ಯಾವ ಪ್ರಾಡಕ್ಟ್ ಬೇಕಾದರೂ ಪರ್ಚೇಸ್ ಮಾಡ್ಬೋದು. ಇಲ್ಲಿ PPV ಸೊ ನಿಮಗೆ ಇನಿಷಿಯಲಿ ಕ್ವಾಲಿಫಿಕೇಶನ್ಗೆ ಕನ್ಸಿಡರ್ಡ್ ಆಗ್ತದೆ. ಸೊ ಅಪ್ ಟು ಸ್ಟಾರ್ ಏಜೆಂಟ್ ಲೆವೆಲ್ ವರೆಗೆ. ಸೊ ಅದರೊಟ್ಟಿಗೆ TSIP ಪಾಯಿಂಟಿಗೂ ಕಂಪ್ಲೀಟ್ ಇದು ಪ್ಲಸ್ ಆಗ್ತದೆ. ಅದರೊಟ್ಟಿಗೆ ನಿಮಗೆ ಅಪ್ ಟು ಸ್ಟಾರ್ ಲೆವೆಲ್ ವರೆಗೆ ಪ್ರಮೋಷನಿಗೂ ಇದು ಹೆಲ್ಪ್ ಆಗ್ತದೆ. ಸೊ ಅದರೊಟ್ಟಿಗೆ ಪ್ರಾಡಕ್ಟ್ ನಿಮಗೆ ಡಿಸ್ಕೌಂಟ್ ಅಲ್ಲಿ ಸಿಗೋದ್ರಿಂದ ಸೊ ಒಂದು ನಿಮಗೆ 4,000 to 5,000 ವರೆಗೆ ಪ್ರಾಫಿಟ್ ಅನ್ನು ರಿಟೇಲ್ ಪ್ರಾಫಿಟ್ ಅನ್ನು ಅರ್ನ್ ಮಾಡಲಿಕ್ಕೆ ಈ ಒಂದು IOC ಒಂದು ಯೂನಿಟ್ ಇಂದ ಪಾಸಿಬಿಲಿಟೀಸ್ ಇರ್ತದೆ. ಸೊ ಅದರೊಟ್ಟಿಗೆ ಇಲ್ಲಿ ರೂಲ್ ಏನಂತ ಹೇಳಿದ್ರೆ ಸೊ SV ಆಧಾರದ ಮೇಲಿದೆ ಸೇಲ್ಸ್ ವ್ಯಾಲ್ಯೂ. ಒಂದು ಯೂನಿಟ್ ಪರ್ಚೇಸ್ ಮಾಡಿದ್ರೆ 20,000 ಪ್ಯಾಕೇಜ್ ಇದಕ್ಕೆ 10,000 ISV ಇಟ್ಸ್ ಫಿಕ್ಸ್ಡ್. ಇದು ಕೊಡ್ತಾರೆ ಯಾರೇ IOC ಯೂನಿಟ್ ಪರ್ಚೇಸ್ ಮಾಡಲಿ. ಸೊ ಈ ಒಂದು ಫಿಕ್ಸ್ಡ್ 10,000 ISV ಕೊಡ್ತಾರೆ. ಸೊ ನೀವು ಫುಲ್ ಪೇಮೆಂಟ್ ಮಾಡಿ ಕೊಟ್ರೆ ಮಾತ್ರ ಈ ಒಂದು ಯೂನಿಟ್ ಇದು ಮಾಡೋದು. ನಾನು ಇವತ್ತು ಸ್ವಲ್ಪ ಕೊಡ್ತೇನೆ ನಾಳೆ ಕೊಡ್ತೇನೆ ಹೇಳಿದ್ರೆ ಈ ಒಂದು ರಿಜಿಸ್ಟ್ರೇಷನ್ ಆಗೋದಿಲ್ಲ. 20,000 ನೀವು ಒಂದು ಸರಿ ಕೊಟ್ಟ ಕೂಡಲೇ ಈ ಒಂದು ಪ್ಯಾಕೇಜ್ ಅನ್ನು ಪರ್ಚೇಸ್ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲಿ ಸೇಲ್ಸ್ ವ್ಯಾಲ್ಯೂ ಅಂತ ಕೊಟ್ಟಿದ್ದಾರೆ. ಸೊ ಇದೇನಂತ ಹೇಳಿದ್ರೆ ಸೊ ಇದು ಕಂಪನಿ ಒಂದು ಡಿಸೈಡ್ ಮಾಡಿದಂತ ಒಂದು ಪಾಯಿಂಟ್ ವ್ಯಾಲ್ಯೂ. ಇದು ಇಂಡಿಯಾದಲ್ಲಿ 10,000 ಪಾಯಿಂಟ್ ಇದೆ ISV ಪಾಯಿಂಟ್ ಅಂತ ಹೇಳ್ತೇವೆ. ಸೊ ಅದ್ರ ಮೇಲೆ ನಿಮ್ಗೆ ಕಂಪನಿ ಬೋನಸ್ ಕೊಡ್ತಾರೆ. ಸೊ ಇದು ಹೇಗೆ ಬೋನಸ್ ಕೊಡ್ತಾರೆ ಅದೆಲ್ಲ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಡೀಟೇಲ್ ಆಗಿ ನಾವು ನಿಮ್ಗೆ ತಿಳಿಸ್ತೇವೆ. ಸೊ ಇಲ್ಲಿ ಸ್ಪಾನ್ಸರ್ಶಿಪ್ ನ ರೂಲ್ಸ್ ಎಂತದ್ ನೋಡಿ. ಸೊ ಕ್ರಾಸ್ ಲೈನ್ ಅಲ್ಲಿ ನೀವು ಸ್ಪಾನ್ಸರ್ಶಿಪ್ ಮಾಡ್ತೇವೆ ಅದಾಗೋದಿಲ್ಲ. ಸೊ ಪರ್ಚೇಸ್ ಮಾಡುವಂಥದ್ದು IOC ಪರ್ಚೇಸ್ ಮಾಡಲೇಬೇಕಾ ಅಂತ ಒಂದು ಕಂಡೀಷನ್ ಇದ್ರೆ ಇದು ಆಪ್ಷನಲ್ ಪ್ಲಾನ್. ಸೊ ಅದರೊಟ್ಟಿಗೆ ನೀವು ನಿಮ್ಮ ಸ್ಪಾನ್ಸರ್ಶಿಪ್ ಅನ್ನು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಎನಿ ಸರ್ಕಮ್ಟೆನ್ಸಸ್ಲಿ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಸೊ ಎಕ್ಸಿಸ್ಟಿಂಗ್ ಏನು ನಿಮ್ದು ID ನಂಬರ್ ಇದೆ ಅದರ ಥ್ರೂವೇ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಇಲ್ಲಿ ನಿಮ್ಗೆ ಲೆವೆಲ್ ವೈಸ್ ಇನ್ಕಮ್ ಕೊಡ್ತಾ ಹೋಗ್ತಾರೆ. ಪ್ರತಿ ಒಂದು ಇನ್ಕಮ್ ಸೊ ಫಸ್ಟ್ ಜನರೇಷನ್ ಸೆಕೆಂಡ್ ಯಾವ ಮಂತ್ ಅಲ್ಲಿ ಜಾಯಿನ್ ಆದ್ರಿ ಸೊ ಅದರ ಮೇಲೆ ನಿಮ್ಗೆ ಇಲ್ಲಿ ಇನ್ಕಮ್ ಕೊಡ್ಲಿಕ್ಕೆ ಕೊಡ್ತಾರೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್. ಅದರೊಟ್ಟಿಗೆ ಇಲ್ಲಿ ನೀವು ಗಮನಿಸಬೇಕಾದ ಒಂದು ಅಂಶ ಏನಂತ ಹೇಳಿದ್ರೆ ಸೊ ನೀವು 2 ಜನರೇಷನ್ ಅಲ್ಲಿ ಫಸ್ಟ್ ಜನರೇಷನ್ ಅಲ್ಲಿ ಸೆಕೆಂಡ್ ಜನರೇಷನ್ ಅಲ್ಲಿ ಸೊ ನೀವು ಎಷ್ಟು ಬೇಕಾದ್ರೂ IOC ಯೂನಿಟ್ ತಗೊಳ್ಬಹುದು. 1, 2 ನೀವು ತಗೊಳ್ಬಹುದು ಅಥವಾ ನೀವು ಸಿಂಗಲ್ ID ತಗೊಳ್ಬಹುದು. ಅದರೊಟ್ಟಿಗೆ 1, 2 ಅಂದ್ರೆ ಒಟ್ಟು 3 ID. ಸೊ ಇಲ್ಲಿ ಪುನಃ 2 ID ಹೇಳಿದ್ರೆ 5 ID 6, 7 ಹಾಗೆ ವಿಡ್ತಲ್ಲಿ ನೀವು ಎಷ್ಟು ID ಬೇಕಾದ್ರೂ ಸ್ಪಾನ್ಸರ್ ಮಾಡಬಹುದು. ಆದ್ರೆ ಥರ್ಡ್ ಜನರೇಷನ್ ಅಲ್ಲಿ ನೀವು ನ್ಯೂ ಜಾಯ್ನಿಂಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಅಲ್ಲೇ ಇರುವಂತದ್ದು ಈ ಒಂದು ಬಿಸ್ನೆಸ್ ನ ಒಂದು ಹೆಂಟ್. ಸೊ ನೆಕ್ಸ್ಟ್ ಇದು 1 ಸ್ಟೋನ್ ಟಾರ್ಗೆಟ್ 8 ಬರ್ಡ್ಸ್ ಅಂತ ಹೇಳ್ತಾರೆ. ಸೊ 8 ವಿಚಾರಕ್ಕೆ ಇದೊಂದು ಟಾರ್ಗೆಟ್ ಇಟ್ಕೊಂಡು IOC ಪ್ಲಾನ್ ಅನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೊ ಅದು ಏನು ಅಂತ ನೋಡೋ. ಸೊ ಫಸ್ಟ್ ಸೊ ಇಲ್ಲಿ ಇದೊಂದು ಇಂಟರ್ನ್ಯಾಷನಲ್ ಪ್ಯಾಕೇಜ್. ನಾನು ಈಗ ಆಲ್ರೆಡಿ ಹೇಳಿದ್ದೇನೆ ಇಂಡಿಯಾ ಸೇರಿ 24 ಕಂಟ್ರೀಸ್ ಅಲ್ಲಿ ಇರೋದ್ರಿಂದ ನೀವು ಅಲ್ಲೆಲ್ಲ ಸ್ಪಾನ್ಸರ್ ಮಾಡ್ಬೋದು. ಸೊ ಇಲ್ಲಿ ಇನ್ನೊಂದು ಗಮನಿಸಬೇಕು, ನೀವು ಬೈನರಿ ಅಥವಾ ನೀವು ಒಂದು ಸ್ಕೀಮ್ಗಳಲ್ಲಿ ನೋಡ್ಬೋದು ನಿಮ್ಮ ಇನ್ಕಮ್ ಬರಬೇಕಾದ್ರೆ ಮ್ಯಾಚಿಂಗ್ ಆಗಬೇಕು. ಸೊ ಫಸ್ಟ್ ಜನರೇಷನ್ ಅಲ್ಲಿ 2 ಜನ ನೀವು ಇಂಟ್ರೊಡ್ಯೂಸ್ ಮಾಡಿ ಮ್ಯಾಚ್ ಆದ್ರೆ ಮಾತ್ರ ನಿಮ್ಗೆ ಇನ್ಕಮ್ ಬರ್ತದೆ. ಸಿಂಗಲ್ ಲೈನ್ ಅಲ್ಲಿ ಇನ್ಕಮ್ ಪಡೀಲಿಕ್ಕೆ ಆಗೋದಿಲ್ಲ. ಇದು ಹಾಗಲ್ಲ, ಇದು ಪಕ್ಕಾ ಬಿಸ್ನೆಸ್ ಆದ್ರಿಂದ ನಿಮ್ಗೆ ಸಿಂಗಲ್ ಲೈನ್ ಅಲ್ಲಿ ಸಹ ಇನ್ಕಮ್ ಬರ್ತದೆ. ಸೊ ಇದರಲ್ಲಿ ನೋ ಮೇಂಟೆನೆನ್ಸ್ ರಿಕ್ವೈರ್ಡ್. ಸೊ ಈ ಒಂದು IOC ಪ್ಲಾನ್ ಅಲ್ಲಿ ನಿಮ್ಗೆ ಯಾವುದೇ ಒಂದು ರೀಪರ್ಚೇಸ್ ಆಪ್ಷನ್ ಇಲ್ಲ. ಒಂದ್ಸರಿ ಪರ್ಚೇಸ್ ಮಾಡಿದ್ರೆ ಒನ್ ಟೈಮ್ ಪರ್ಚೇಸ್ ಬೆನಿಫಿಟ್ ಅನ್ನು ಪಡೆಯುವಂತ ಆಪ್ಷನ್. ಸೊ ಇದು ನಿಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ ಸೀಡ್ ಸ್ಟಾಕ್ ಆಗಿ ವರ್ಕ್ ಮಾಡೋದ್ರಿಂದ ನಿಮ್ಗೆ ಕಸ್ಟಮರ್ ಸರ್ಕಲ್ ಜಾಸ್ತಿ ಆಗ್ತದೆ. ಸೊ ಸಿಂಪ್ ನ ಒಂದು ವಾಲ್ಯೂಮ್ ಜಾಸ್ತಿ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಸೊ ನಿಮ್ಗೆ ಇಲ್ಲಿ PV ಎಲ್ಲ ಸೊ ನಿಮ್ಗೆ ಸ್ಟೇಟಸ್ಗೆಲ್ಲ ತುಂಬಾ ಹೆಲ್ಪ್ಫುಲ್ ಆಗ್ತದೆ. ಅದ್ರೊಟ್ಟಿಗೆ ಸೊ ಪ್ರಮೋಷನ್ಗೆ ಹೆಲ್ಪ್ ಆಗ್ತದೆ. ಸೊ ಒಂದ್ಸರಿ ಪರ್ಚೇಸ್ ಮಾಡಿ ಲೈಫ್ ಟೈಮ್ ನಿಮ್ಗೆ ಒಂದು ಇದರದೊಂದು ಡಿಸ್ಟ್ರಿಬ್ಯೂಷನ್ ಶಿಪ್ ಸಿಗ್ತದೆ. ಸೊ ಅದ್ರೊಟ್ಟಿಗೆ ಎಕ್ಸ್ಪೋನೆನ್ಷಿಯಲ್ ಇನ್ಕಮ್ ಅನ್ನು ಪಡೀಲಿಕ್ಕೆ ಆಗ್ತದೆ. ಒಂದೇ ಇದರಲ್ಲಿ ಕ್ವಿಕ್ ಆಗಿ ನೀವು ಅರ್ನ್ ಮಾಡಬಹುದು. TSIP ಪಾಯಿಂಟ್ ಸಹ ಇದರಲ್ಲಿ ಕೌಂಟ್ ಆಗ್ತದೆ. ಸೊ ಇದೆಲ್ಲ ನೀವು ಇಲ್ಲಿ ಗಮನಿಸಬೇಕಾದಂತ ಅಂಶಗಳು. ಸೊ ನೆಕ್ಸ್ಟ್ ಬರುವ ಸೊ ಏನು ವಿಶೇಷ ಇದೆ ಇದರಲ್ಲಿ. ಸೊ ಇನ್ನು ಅಡ್ವಾಂಟೇಜಸ್ ಏನು, ನೀವು ಇಲ್ಲಿ ಪರ್ಚೇಸ್ ಮಾಡೋ ಪ್ರಾಡಕ್ಟ್ ಯಾವುದೇ ಒಂದು ಪ್ರಾಡಕ್ಟ್ ಮಿಕ್ಸ್ ಆಫ್ ಪ್ರಾಡಕ್ಟ್ ನೀವು ಇಲ್ಲಿ ಪರ್ಚೇಸ್ ಮಾಡಬಹುದು. ಸೊ ಅದು ಯಾವುದೇ ಇರ್ಬೋದು. ಸೊ ನಿಮ್ಗೆ ಖುಷಿ ಬಂದಂತ ಪ್ರಾಡಕ್ಟ್ ಅದರ ವರ್ತ್ ಕಾಸ್ಟ್ 20,000 ಇರಬೇಕು. ಸೊ ಇಲ್ಲಿ ಏನ್ ಮಾಡ್ತಾರೆ ಹೇಳಿದ್ರೆ ಸೊ ಅಫೋರ್ಡೆಬಲ್
ಇದು ಎಲ್ರಿಗೂ ಒಂದು ಅಫೋರ್ಡೆಬಲ್. ಯಾಕೆ ಹೇಳಿದ್ರೆ ಸೊ ನಮ್ಮ DXN ಒಂದು ರೇಂಜ್ ಆಫ್ ಪ್ರಾಡಕ್ಟ್, ಈಗ ಇನ್ನು 100ಕ್ಕೂ ಹೆಚ್ಚು ಪ್ರಾಡಕ್ಟ್ಸ್ಗಳು ಬರ್ಲಿಕ್ಕಿದೆ. ಆಗ ಪ್ರತಿಯೊಬ್ಬರು ಒಂದು 20,000 ಪ್ರಾಡಕ್ಟ್ ಸ್ಟಾಕ್ ಇಟ್ಕೊಳ್ಳೋದು ದೊಡ್ಡ ವಿಷಯ ಆಗೋದಿಲ್ಲ. ಯಾಕೆ ಹೇಳಿದ್ರೆ ಅಷ್ಟು ಕಸ್ಟಮರ್ಗಳು ಸರ್ಕಲ್ ಇರ್ತದೆ. ಸೊ ಇದರಲ್ಲಿ ರಿಕ್ರೂಟ್ಮೆಂಟ್ ಜಾಸ್ತಿ ಆಗ್ತದೆ, ಬೋನಸ್ ಜಾಸ್ತಿ ಆಗ್ತದೆ. ಸೊ ಎಕ್ಸಿಸ್ಟಿಂಗ್ ಲೀಡರ್ಸ್ ಗಳ ಒಂದು ಇನ್ಕಮ್ ಜಾಸ್ತಿ ಆಗ್ತದೆ. ಅದರೊಟ್ಟಿಗೆ ಹೊಸಬರಿಗೂ ಇದು ತುಂಬಾ ಹೆಲ್ಪ್ಫುಲ್. ಸೊ ಇದು ಫಾಸ್ಟರ್ ಆಗಿ ನಾವೊಂದು ಈ ಒಂದು ಮಾರ್ಕೆಟಿಂಗ್ ಪ್ಲಾನ್ ಅನ್ನು ಎಕ್ಸ್ಪಾಂಡ್ ಮಾಡ್ಲಿಕ್ಕೆ, ಟೀಮ್ ಅನ್ನು ಬಿಲ್ಡ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ಫುಲ್ ಆಗ್ತದೆ. ಇದು ನೀವು ತಿಳ್ಕೊಳ್ಬೇಕಾದ ಇನ್ನು ಕೆಲವು ಅಡ್ವಾಂಟೇಜಸ್ IOC ಪ್ಲಾನ್ ಇಂದ ನಿಮ್ಗೆ ದೊರೆಯುವಂಥದ್ದು. ಸೊ ನೆಕ್ಸ್ಟ್ ನೋಡುವ ಇದರಲ್ಲಿ ಏನು ವಿಶೇಷತೆ ಬೇರೆ ಅಂತ ನೋಡಿದ್ರೆ, ಸೊ IOC ಪ್ಲಾನ್ ನಲ್ಲಿ ಸೊ ನೀವು ಹೇಗೆ ಏನು ಸಿ ಸ್ಟಾಕ್ ಹೇಗೆ ಸೇಲ್ಸಿಗೆ ವರ್ಕ್ ಮಾಡ್ಲಿಕ್ಕೆ ಆಗ್ತದೆ ಅಂತ. ಸಿ ಸ್ಟಾಕ್ ಇದು ನಿಮ್ಗೆ ಪರ್ಸನಲ್ ಕನ್ಸಂಪ್ಷನ್ಗೆ ಯೂಸ್ ಮಾಡ್ಲಿಕ್ಕೆ ನೀವು ಬೇರೆ ಪರ್ಚೇಸ್ ಮಾಡಿ, ಇದು ಪ್ರಾಡಕ್ಟ್ ನಿಮ್ಮ ಹತ್ರ ಒಂದು ಸ್ಟಾಕ್ ಆಗಿ ಇಟ್ಕೊಳ್ಳಿ. ಸೊ ನೀವೇನು ಇದನ್ನು ಪುನಃ ಹಣವನ್ನು ವೇಸ್ಟ್ ಮಾಡಬೇಡಿ, ಅದನ್ನೇ ಪುನಃ ರೀಇನ್ವೆಸ್ಟ್ಮೆಂಟ್ ಮಾಡಿ ಸೊ ರಿಪ್ಲೇಸ್ ಮಾಡುವುದರ ಮುಖಾಂತರ ನಿಮ್ಮ ಸ್ಟಾಕ್ ಅನ್ನು ಮೇಂಟೈನ್ ಮಾಡಿ. ಸೊ ಇದು ನೀವು ನಾನ್ ಮೆಂಬರ್ಶಿಪ್ಗೆ MRP ಅಲ್ಲಿ ಕೊಡ್ಬೋದು. ಸೊ ಅದರ ಮುಖಾಂತರ ನೀವು ರಿಟೇಲ್ ಪ್ರಾಫಿಟ್ ಅನ್ನು ಇಲ್ಲಿ ಅರ್ನ್ ಮಾಡ್ಲಿಕ್ಕೆ ಇಲ್ಲಿ ಒಂದು ಅವಕಾಶ ಸೊ ನಮ್ಮ ಒಂದು IOC ಪ್ಲಾನ್ ಮಾಡಿಕೊಟ್ಟಿದೆ. ಇದು ನೀವು ಇಲ್ಲಿ ಗಮನಿಸಬೇಕಾದದ್ದು. ಇಲ್ಲಿ ಬೆನಿಫಿಟ್ ಏನಂತ ಹೇಳಿದ್ರೆ, ಸೊ IOC ಒಟ್ಟಿಗೆ ಸಿಂಪಿಗೆ ಏನು ರಿಲೇಶನ್ಶಿಪ್, ಇದೊಂದು ಇಂಟರ್ನ್ಯಾಷನಲ್ ಪ್ಯಾಕೇಜ್ ಆದ್ರಿಂದ ನೀವು ಎಲ್ಲಿ ಬೇಕಾದ್ರೂ ಸ್ಪಾನ್ಸರ್ ಮಾಡ್ಬೋದು. ಸೊ IOC ನಿಮ್ಗೆ ಸಿ ಸ್ಟಾಕ್ ಆದ್ರಿಂದ ಸಿಂಪಿನಲ್ಲಿ ಟರ್ನ್ ಓವರ್ ಕ್ರಿಯೇಟ್ ಆಗ್ತದೆ. ಸೊ ಪ್ರಮೋಷನಿಗೂ ಹೆಲ್ಪ್ಫುಲ್ ಆಗ್ತದೆ. ಅದ್ರೊಟ್ಟಿಗೆ ನಿಮ್ಮ ಒಂದು ಮಂತ್ಲಿ ಬೇಸಿಸ್ ಏನು ಕಂಪ್ರೆಷನ್ ಇದೆ, ಸೊ ಅದರದ್ದು ಒಂದು ಬೆನಿಫಿಟ್ ಅನ್ನು ನೀವು ಇಲ್ಲಿ ಪಡಿಲಿಕ್ಕೆ ಆಗ್ತದೆ. ಸೊ ಈಗ ನೆಕ್ಸ್ಟ್ ನೋಡುವಂತ ವಿಚಾರ, ಸೊ ಇದು ಇಂಟರ್ನ್ಯಾಷನಲ್ ಪ್ಯಾಕೇಜ್ ಅಂತ ಹೇಳಿದ್ದೇವೆ. ಇಲ್ಲಿ ನೀವು ನ್ಯೂ ರಿಕ್ರೂಟ್ಮೆಂಟ್ ಆಗ್ತದೆ, ಫ್ಯೂಚರ್ ರಿಕ್ರೂಟ್ಮೆಂಟ್, ಎಕ್ಸಿಸ್ಟಿಂಗ್ ಮೆಂಬರಿಗೂ ಸಹ ನೀವು ಓವರ್ಸೀಸ್ ಟ್ರಿಪ್ ಅಲ್ಲಿ, ಓವರ್ಸೀಸ್ ಕಂಟ್ರೀಸ್ ಅಲ್ಲಿ ಸೊ ರಿಕ್ರೂಟ್ ಮಾಡ್ಲಿಕ್ಕೆ ಈ ಒಂದು ಇಂಟರ್ನ್ಯಾಷನಲ್ ಪ್ಯಾಕೇಜ್ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಸೊ ಇದು IOC ಒಂದು ಬೆನಿಫಿಟ್. ಬೋನಸ್ ಸ್ಟ್ರಕ್ಚರ್ ಇಸ್ ವೆರಿ ಸಿಂಪಲ್. ಸೊ ನಿಮ್ಗೆ ಫಸ್ಟ್ ಜನರೇಷನ್ ಅಲ್ಲಿ 15%, ನೆಕ್ಸ್ಟ್ ಜನರೇಷನ್ ಅಲ್ಲಿ ಯಾರು IOC ಪ್ಲಾನ್ ಅಲ್ಲಿ ಜಾಯಿನ್ ಆಗ್ತಾರೆ, IOC ಇಲ್ಲಿ ಇನ್ಕಮ್ ಹೇಗೆ ಕೊಡ್ತಾರೆ ಹೇಳಿದ್ರೆ 10,000 ISV ಮೇಲೆ 10%. ಸೊ ಥರ್ಡ್ ಲೆವೆಲ್ ಅಲ್ಲಿ 10,000 ISV ಮೇಲೆ 5%. ಅದೇ ರೀತಿ 4th, 5th, 6th, 7th, 8th, 9th, 10th, 11th ಜನರೇಷನ್ ವರೆಗೆ ನಿಮ್ಗೆ 5% ಕಂಟಿನ್ಯೂ ಆಗಿ ಬರ್ತದೆ. ಅದರ ನಂತರ ಯಾರೇ IOC ಪ್ಲಾನ್ ಅಲ್ಲಿ ಜಾಯ್ನ್ ಆದ್ರೆ ಹೇಳಿದ್ರೆ 1% ನಿಮ್ಗೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಕೊಡ್ತಾರೆ. ಅದು ಬೇಸ್ಡ್ ಆನ್ ಒಂದು ಫಾರ್ಮುಲಾ. ಸೊ ಕಂಪನಿ ಒಂದು ಫಾರ್ಮುಲಾ ಕೊಟ್ಟಿದೆ, ಅದರ ಬೇಸ್ ಅಲ್ಲಿ ನಿಮ್ಗೆ ಆ ಒಂದು ಬೆನಿಫಿಟ್ ಬರ್ತಾ ಇರ್ತದೆ. ಇದೇ ಒಂದು ಫಾರ್ಮುಲಾ ನಿಮ್ಮ ಕಣ್ಣೆದುರಲ್ಲಿದೆ. ಸೊ ಆ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ನಿಮ್ಗೆ ಈ ಒಂದು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಡ್ತಾರೆ ಕಂಪನಿಯವರು. ಇದು ನೀವು ಗಮನಿಸಬೇಕಾದದ್ದು. ಸೊ ಇಲ್ಲಿ ನಾವೀಗ 3 ಯೂನಿಟ್ ಒಂದು ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಏನು ಬೆನಿಫಿಟ್. ಸೊ ಇಲ್ಲಿ ನೀವು 1 ಯೂನಿಟ್ ಪರ್ಚೇಸ್ ಮಾಡಿದಾಗ ನಿಮಗೆ 15% ಸಿಕ್ಕಿತ್ತು. ಸೊ ನೀವು 3 ಯೂನಿಟ್ ಸಿಕ್ಕಿದ್ರೆ ಅದರ ಡಬಲ್ 30 ಸಿಗ್ತದೆ. ಇಲ್ಲಿ 10% 1 ಯೂನಿಟ್ ಇದ್ದರೆ ಇಲ್ಲಿ ನಿಮ್ಗೆ 20% ಆಗ್ತದೆ ಡಬಲ್. ಸೊ ಇಲ್ಲಿ ನಿಮ್ಗೆ 5% ಅಪ್ ಟು 11th ಜನರೇಷನ್ ವರೆಗೆ ಬರ್ತದೆ ಅಂತ ಆದ್ರೆ ಸೊ ನಿಮ್ಗೆ ಇಲ್ಲಿ ಸೊ 10% ನಿಮ್ಗೆ 11 ಜನರೇಷನ್ ವರೆಗೆ ಬರ್ತದೆ. ಸೊ ಅಂದ್ರೆ ನೀವು ಡಬಲ್ ದಿ ಇನ್ಕಮ್ ಅನ್ನ ಅರ್ನ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಇದರ ಒಂದು ಐಡಿಯಾಸ್ ನೀವು ನಿಮ್ಮ ಡಿಸ್ಟ್ರಿಬ್ಯೂಟರ್ ಗಳಿಗೆ ಕೊಡಿ. ಸೊ ಯಾಕಂದ್ರೆ ಸೊ ಹೆಚ್ಚು ಬೋನಸ್ ಅನ್ನು ವೇಗವಾಗಿ ಅರ್ನ್ ಮಾಡ್ಲಿಕ್ಕೆ ಇನ್ನೊಂದು ಆಪ್ಷನ್ IOC ಅಲ್ಲಿ ಕೊಟ್ಟಿದ್ದಾರೆ. ಸೊ ಅದರೊಟ್ಟಿಗೆ ಸೊ ಇಲ್ಲಿ ಸಪೋಸ್ ಈ ಒಂದು ಪರ್ಸನ್ ಜಾಯಿನ್ ಆಗಲಿಲ್ಲ, ಸೊ ಇಲ್ಲಿ ನಿಮ್ಗೆ ಪರ್ಸೆಂಟೇಜ್ ಆಫ್ ಬೋನಸ್ ನೋಡಿ ಸೊ ಯಾವ ರೀತಿ ಸಿಗ್ತದೆ ಅಂತ. ಸೊ 3-3 ಸ್ಟ್ರಕ್ಚರ್. ಸೊ ನೀವು ಅಂದ್ರೆ ಸಿಂಗಲ್ ಲೈನ್ ಅಲ್ಲಿ ಡೆವಲಪ್ ಮಾಡಿದ್ರೆ ಸೊ ನೀವು IOC ಅಲ್ಲಿ ಎಷ್ಟು ಇನ್ಕಮ್ ಪಡಿಬಹುದು ಅಂತ ಹೇಳಿದ್ರು. ಸೊ ಇದರಲ್ಲಿ ನಿಮ್ಗೆ ಸ್ಟ್ರಕ್ಚರ್ ಇದೆ. ಸೊ ಇಲ್ಲಿ ಸಪೋಸ್ ಯಾರಾದ್ರೂ ಮಿಡ್ಲ್ ಅಲ್ಲಿ ಜಾಯಿನ್ ಆಗೋದಿದ್ರೆ ಸೊ ಆ ಸ್ಪಾನ್ಸರ್ಶಿಪ್ ಸೊ ಮುಂದಿನ ಲೀಡರ್ಸ್ ಗಳಿಗೆ ಸೊ ಇಲ್ಲಿ ಲಿಂಕ್ ಆಗಿರ್ತದೆ. ಅದರಿಂದ ಯಾರೇ ನಿಮ್ಮ ಟೀಮ್ ಅಲ್ಲಿ ಜಾಯಿನ್ ಆಗೋ ಮೊದಲು ಸೊ ನೀವು IOC ಅನ್ನು ಜಾಯಿನ್ ಮಾಡ್ಕೊಳ್ಳೋದು ಅತಿ ಮುಖ್ಯ ಆಗಿರ್ತದೆ. ಸೊ ಇದೆಲ್ಲ ಇದು ಸ್ಟ್ರಕ್ಚರ್ಸ್ಗಳು. ಸೊ ಇದರ ಬಗ್ಗೆ ನಿಮ್ಗೆ ಈಗೇನು ಅಗತ್ಯ ಇಲ್ಲ. ಸೊ ಒನ್ಸ್ ನೀವು ಇದರ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡಿದ ಕೂಡಲೇ ನಿಮ್ಗೆ ಆಟೋಮೆಟಿಕ್ ಆಗಿ ಇದು ಗೊತ್ತಾಗ್ತದೆ. ಓಕೆ. ಸೊ IOC ಅಲ್ಲಿ ನೀವು ಫಸ್ಟ್ ಮಾಡಬೇಕಾದದ್ದಷ್ಟೇ, ಸಿಂಪಲ್ ರಿಜಿಸ್ಟ್ರೇಷನ್ ಆಗಿರಬೇಕು. ಅದರೊಟ್ಟಿಗೆ ಇಂಟೆಂಟ್ ಫಾರ್ಮ್ ಏನಿರ್ತದೆ ಅದನ್ನು ನೀವು ಫಿಲ್ ಮಾಡಿಕೊಂಡು ಸೊ ನೀವು ಎಷ್ಟು ಯೂನಿಟ್ ಪರ್ಚೇಸ್ ಮಾಡ್ತಾ ಇದ್ದೀರಿ ಅದನ್ನು ನೀವು ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಸೊ ಪ್ರಾಡಕ್ಟ್ ಆರ್ಡರ್ ಫಾರ್ಮ್ ನ ಮುಖಾಂತರ ಸೊ ನೀವು ಪ್ರಾಡಕ್ಟ್ ಆರ್ಡರ್ ಫಾರ್ಮ್ ಅಲ್ಲಿ ಸೊ ಪ್ರಾಡಕ್ಟ್ ಆರ್ಡರ್ ಫಾರ್ಮ್ ಅನ್ನು ಫಿಲ್ ಅಪ್ ಮಾಡಿಕೊಂಡು ಸೊ ಅದಕ್ಕೆ ಬೇಕಾದ ಪೇಮೆಂಟ್ ಮೆಥಡ್ ಅನ್ನು ನೀವು ಫಾಲೋ ಮಾಡಿ. ಕ್ಯಾಶ್ ಆರ್ ಸೊ ಅಕೌಂಟ್ ಟ್ರಾನ್ಸ್ಫರ್ ಯಾವುದು ಮೆಥಡ್ ಅಲ್ಲಿ ಸ್ಟಾಕ್ ಪಾಯಿಂಟ್ ಅಲ್ಲಿ ನೀವು ರಿಜಿಸ್ಟರ್ ಮಾಡ್ಲಿಕ್ಕೆ ಇಲ್ಲಿ ಸಾಧ್ಯ ಆಗ್ತದೆ. ಸೊ ಇದು ವೆರಿ ಸಿಂಪಲ್, ವೆರಿ ಈಸಿ ಇದೆ IOC ಅಂತ. ಸೊ ಇಲ್ಲಿ ನೀವು ಗಮನಿಸಬೇಕಾದದ್ದು ಈ ಒಂದು IOC ಪ್ಲಾನ್ ಜೊತೆಗೆ ಇಮಿಡಿಯೇಟ್ ಆಗಿ ಜಾಯಿನ್ ಆಗಿ ಅದರೊಟ್ಟಿಗೆ ಇದರದ್ದೊಂದು ಅಡ್ವಾಂಟೇಜಸ್ ಅನ್ನು ನೀವು ಪಡೀರಿ ಅಂತ ಹೇಳ್ತೇವೆ. ಸೊ ಈ ಮುಖಾಂತರ ಸೊ DXN ಸೊ ಪ್ರತಿಯೊಬ್ಬರಿಗೂ ಸಹ ಸೊ
ಸೊ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ಅನ್ನು ಕೊಡ್ಲಿಕ್ಕೆ ಈ ಒಂದು ಸಿಂಪ್ ಪ್ಲಾನ್ ನ ಜೊತೆಗೆ IOC ಪ್ಲಾನ್ ಅನ್ನು ಇಂಪ್ಲಿಮೆಂಟ್ ಮಾಡಿದೆ. ಸೊ ಇದರ ಒಂದು ಬೆನಿಫಿಟ್ ಅನ್ನು ಪಡೀರಿ. ಸೊ ಇಂಥದ್ದೇ ವಿಡಿಯೋಗಳು ನಿಮ್ಗೆ ಅಪ್ಡೇಟ್ ಬೇಕಂತಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅದರೊಟ್ಟಿಗೆ ನಮ್ಮ ಒಂದು ಝೂಮ್ ಮೀಟಿಂಗಿಗೆ ನೀವು ಅಟೆಂಡ್ ಆಗಿ ಅದರೊಟ್ಟಿಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸೊ ಇದರ ಡೀಟೇಲ್ ನಾವು ಅಲ್ಲಿ ಕೊಟ್ಟಿದ್ದೇವೆ. ಸೊ ನೀವು ಆನ್ಲೈನ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಬಹುದು. ಸೊ ಅದರೊಟ್ಟಿಗೆ ಸೊ ಈ ಒಂದು IOC ಪ್ಲಾನ್ ಅನ್ನು ರಿಜಿಸ್ಟರ್ ಮಾಡಬೇಕಾದ್ರೆ ಈ ಒಂದು ವಿಡಿಯೋ ಯಾರು ಕಳಿಸಿದ್ದಾರೆ ಅವ್ರ ಹತ್ರ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಆಗಿ ಸೊ ಸಕ್ಸಸ್ ಆಗಿ ನಿಮ್ಮ ಡ್ರೀಮ್ ಅನ್ನು ಫುಲ್ಫಿಲ್ ಮಾಡಿ ಹೇಳ್ತಾ ಸೊ ಈ ಒಂದು ಸಣ್ಣ ಇನ್ಫಾರ್ಮೇಶನ್ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು.